ಅವಂತಿಪುರ್, ಶ್ರೀನಗರ್, ಜಮ್ಮು ಮತ್ತು ಪಠಾಣ್ಕೋಟ್. ಸೊ ಒಟ್ಟು 15 ಸಿಟಿಗಳನ್ನು ಟಾರ್ಗೆಟ್ ಮಾಡಿದ್ದು ಪಾಕಿಸ್ತಾನ. ಅಮೃತ್ಸರ್, ಕಪೂರ್ತಲ್, ಜಲಂಧರ್, ಲುಧಿಯಾನ, ಆದಂಪುರ್, ಬಠಿಂಡಾ, ಚಂಡೀಗಢ ಮತ್ತು ಫಲೋಡಿ, ಭುಜ್ ಸೇರಿದಂತೆ 15ಕ್ಕೂ ಹೆಚ್ಚು ನಗರವನ್ನು ಪಾಕಿಸ್ತಾನ ಟಾರ್ಗೆಟ್ ಮಾಡಿದ್ದಿತು. ಉತ್ತರ ಮತ್ತು ಪಶ್ಚಿಮ ಭಾಗದಲ್ಲಿ ಈ ದಾಳಿಗಳನ್ನು ನಡೆಸುವಂಥ ಪ್ರಯತ್ನ, ಅಂದರೆ ಗಡಿ ಭಾಗದಲ್ಲಿರುವಂಥ ಜಾಗಗಳ ಮೇಲೆ ಭಾರತದ ಪಂಜಾಬ್, ರಾಜಸ್ಥಾನದ ಕೆಲವು ಭಾಗ, ಅದಾದ ನಂತರ ಜಮ್ಮು ಮತ್ತು ಕಾಶ್ಮೀರದ ಕೆಲವು ಭಾಗಗಳಲ್ಲಿ ದಾಳಿ ಮಾಡುವಂಥ ಪ್ರಯತ್ನವನ್ನು ಮಾಡಿತ್ತು. ಭಾರತದ 3 ರಾಜ್ಯಗಳು 15 ನಗರಗಳು ಟಾರ್ಗೆಟ್ ಆಗಿದ್ದಿತ್ತು. ಭಾರತದ 3 ರಾಜ್ಯಗಳು 15 ನಗರಗಳು ಟಾರ್ಗೆಟ್ ಆಗಿರೋದು ಇದರಲ್ಲಿ. ಸೊ ಯಾವ್ಯಾವುದು ಈ 15 ನಗರಗಳು ಅನ್ನುವಂಥದ್ದನ್ನು ಇನ್ ಡಿಟೇಲ್ ಆಗಿ ನಿಮಗೆ ಹೇಳ್ತಾ ಇದ್ದೀವಿ. ಭಾರತದ 3 ರಾಜ್ಯಗಳು ಯಾವುದು ಟಾರ್ಗೆಟ್ ಆಗಿದ್ದಿದ್ದು ಇದರಲ್ಲಿ, ಅವುಗಳನ್ನು ಕೂಡ ಇನ್ ಡಿಟೇಲ್ ಆಗಿ ನಿಮಗೆ ಹೇಳ್ತೀವಿ. 15 ನಗರಗಳ ಬಗ್ಗೆ ಈಗಾಗಲೇ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಸೊ ಅದು 4 ರಾಜ್ಯಗಳು. ಸೊ ಜಮ್ಮು ಕಾಶ್ಮೀರ, ಪಂಜಾಬ್, ಗುಜರಾತ್ ರಾಜ್ಯಗಳನ್ನು ಟಾರ್ಗೆಟನ್ನು ಮಾಡಿಕೊಳ್ಳಲಾಗಿತ್ತು. ರಾಜಸ್ಥಾನದ ರಾಜ್ಯವು ಕೂಡ ಅಲ್ಲಿಗೆ ಬರುತ್ತೆ. ಸೊ ಜಮ್ಮು ಕಾಶ್ಮೀರದ ಅವಂತಿಪುರ, ಶ್ರೀನಗರ ಮತ್ತು ಜಮ್ಮು, ಇನ್ನು ಪಂಜಾಬ್ನ ಪಠಾಣ್ಕೋಟ್, ಅಮೃತ್ಸರ್, ಕಪೂರ್ತಲ, ಜಲಂಧರ್, ಇಷ್ಟೇ ಅಲ್ಲ ಲುಧಿಯಾನ ಜೊತೆಗೆ ಆದಂಪುರ್, ಬಠಿಂಡಾ, ಚಂಡೀಗಢ ಈ ಎಲ್ಲ ಭಾಗಗಳನ್ನು ಟಾರ್ಗೆಟ್ ಮಾಡಿಟ್ಕೊಂಡಿತ್ತು. ಯಾವುದು ಪಾಕಿಸ್ತಾನ 15 ನಗರಗಳು. ಸೊ ಲುಧಿಯಾನ, ಇನ್ನು ರಾಜಸ್ಥಾನದ ನಲ್ ಮತ್ತು ಫಲೋಡಿ ಈ ನಗರಗಳನ್ನು ಕೂಡ ಟಾರ್ಗೆಟ್ ಮಾಡ್ಕೊಂಡಿದ್ದು. ಕಾರಣ ಇವೆಲ್ಲವೂ ಕೂಡ ಪಾಕಿಸ್ತಾನದ ಗಡಿಯನ್ನು ಹಂಚಿಕೊಂಡಿರೋದು. ಯಾವುದು ಗುಜರಾತ್, ಪಂಜಾಬ್, ರಾಜಸ್ಥಾನ್ ಮತ್ತು ಜಮ್ಮು ಕಾಶ್ಮೀರ. ಸೊ ಭಾರತದ 4 ರಾಜ್ಯಗಳು 15 ನಗರಗಳನ್ನು ಪಾಕಿಸ್ತಾನ ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿತು. ಅದನ್ನು ವಿಫಲಗೊಳಿಸೋದ್ರಲ್ಲಿ ಭಾರತ ಯಶಸ್ವಿಯಾಯಿತು. ಅದರ ಪರಿಣಾಮವಾಗಿ ಈಗ ಲಾಹೋರ್ನಲ್ಲಿರುವಂಥ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಹೊಡೆದು ಹಾಕಿದ್ದೀವಿ. 15 ನಗರಗಳನ್ನು ಗುರಿಯಾಗಿಸಿದ್ದಕ್ಕೆ ಪಾಕಿಸ್ತಾನಕ್ಕೆ ಏನು ಕೊಡಬೇಕು ಉತ್ತರವನ್ನು ಕೊಟ್ಟಿದ್ದೀವಿ. ಭಾರತೀಯ ಸೇನೆ ಹೇಳ್ತಾ ಇದೆ, ಏನು ನೀವು ಇದೇ ರೀತಿ ಮಾಡ್ತಾ ಇದ್ರೆ ನಾವು ಸರಿಯಾಗಿ ಉತ್ತರವನ್ನು ಕೊಡಬೇಕಾಗತ್ತೆ ಅಂತೇಳಿ. ಆಪರೇಷನ್ ಸಿಂಧೂರ್ ಇನ್ನೂ ಮುಗುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನು ಮುಂದುವರಿಯುತ್ತೆ ಅಂತ. ಹೇಗೆ, ಯಾವ ರೀತಿಯಾಗಿ? ಕಾರಣ ಪಾಕಿಸ್ತಾನ ಒಂಥರ ವಿಚಲಿತ ಆಗೋಗ್ಬಿಟ್ಟಿದೆ, ಏನು ಮಾಡಬೇಕು ಏನಿಲ್ಲ ಅಂಥೇಳಿ. ಅವರ ರಕ್ಷಣಾ ಸಚಿವರು ಹೇಳ್ತಾರೆ ಮಾತುಕತೆ ಮೂಲಕವಾಗಿ ಬಗೆಹರಿಸ್ಕೊಳ್ಳೋಣ ಅಂತ ಹೇಳಿ. ಏನು ಮಾತುಕತೆ? ಇಲ್ಲಿಯವರೆಗೂ ಮಾಡ್ಕೊಂಡು ಬಂದಿದ್ದು ಅದನ್ನೇ. ಭಾರತಕ್ಕೆ ಸ್ವತಂತ್ರ ಸಿಕ್ಕು ಈ ದೇಶ ಇಬ್ಬಾಗ ಆದಾಗಿನಿಂದಲೂ ಕೂಡ ಪದೇ ಪದೇ ಕಿರಿಕ್ ಮಾಡ್ಕೊಂಡು ಬರುವಂಥ ಈ ಪಾಕಿಸ್ತಾನಕ್ಕೆ ಬರೀ ಮಾತುಕತೆ ಅನ್ನೋದು, ಶಾಂತಿ ಮಾಡೋದು ಮತ್ತು ಒಪ್ಪಂದಗಳನ್ನು ಮಾಡಿಕೊಳ್ಳೋದು ಬೇಡ. ಈ ಸಲ ಆ ಕಂತ್ರಿ ಜೊತೆಗೆ ಒಪ್ಪಂದಗಳೇ ಬೇಡ. ಹಿಂದೆ ಮಾಡ್ಕೊಂಡು ಬಂದಿದ್ದು ಇದೇ ವಿಚಾರಗಳೇ. ಬರೀ ಅವ್ರ ಜೊತೆಗೆ ಒಪ್ಪಂದ, ಮಾತುಕತೆಗಳು, ಅಡ್ಜಸ್ಟ್ಮೆಂಟು ಇವೇ ಆಗೋಗಿತ್ತು. ಅದರ ಪರಿಣಾಮವಾಗಿಯೇ POK ಇನ್ನೂ ಹಾಗೆ ಕೂತ್ಕೊಂಡಿರೋದು. ಇವತ್ತು ಏರ್ ಡಿಫೆನ್ಸ್ ಸಿಸ್ಟಮನ್ನು ಈಗ ಹೊಡೆದ್ವು ಲಾಹೋರಲ್ಲಿ. ಅವತ್ತು ಲಾಹೋರನ್ನು ಪೂರ್ತಿ ನಮ್ಮ ಸೈನಿಕರೇ ಹೋಗಿ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ರು. ಬಟ್ ಅವತ್ತು ಮಾತುಕತೆಯ ಮೂಲಕವಾಗಿ ಶಾಂತಿ ಒಪ್ಪಂದವನ್ನು ಮಾಡ್ಕೊಂಡ್ಬಿಟ್ಟು ಎಲ್ಲ ಬಿಟ್ಕೊಟ್ಬಿಟ್ರಲ್ಲಪ್ಪ, ಗಿಫ್ಟ್ ರೀತಿಯಲ್ಲಿ POKಯನ್ನು. ಇವತ್ತು ಉಳಿದವರೆಲ್ಲ ಮಾತನಾಡ್ತಾರೆ ಕಾಂಗ್ರೆಸ್ನ ಲೀಡರ್ಸ್ಗಳು. ಅವತ್ತು ಮಾಡಿರುವಂಥ ಎಡವಟ್ಟೆ ಅಂತದ್ದು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ ತೆಗೆದುಕೊಂಡಂಥ ನಿರ್ಣಯಗಳೇನಿತ್ತು, ಏನು ಮಾಡಿಬಿಟ್ರಿ ಶಾಸ್ತ್ರಿ ಅವರನ್ನು? ಅದಿನ್ನೂ ಕ್ವಶನ್ ಮಾರ್ಕ್ ಆಗಿ ಉಳ್ಕೊಳ್ಳುತ್ತೆ. ಅವತ್ತು ಯಾವ ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಂಡಿತ್ತು, ಅವತ್ತು ಯಾವ ರೀತಿಯಾದಂಥ ಪಾಕಿಸ್ತಾನಕ್ಕೆ ಪಾಠವನ್ನು ಕಲಿಸಿತ್ತು. ಇನ್ನೊಂದ್ಸಲ ತಿರುಗಿ ನೋಡಬಾರ್ದು, ಆ ರೀತಿಯಲ್ಲಿ ಲಾಹೋರ್ವರೆಗೂ ಕೂಡ ನುಗ್ಗಿ ಹೊಡೆದು ಬಂದಿತ್ತು. ಆದರೆ ಆಮೇಲೆ ಮಾತುಕತೆ ಮೂಲಕವಾಗಿ ಅದನ್ನು ಕೊಟ್ಬಿಟ್ರಲ್ರಿ. ಶಾಂತಿ ಶಾಂತಿ ಶಾಂತಿ. ಯಾವುದಕ್ಕೆ ಶಾಂತಿ ಪ್ರಿಯರಾಗಿರಬೇಕು ಅದಕ್ಕಿರಬೇಕು. ಆ ಕಡೆಯಿಂದ ಕಪಾಳೆಗೆ ಹೊಡಿತೀನಿ ಅಂದರೆ ಇನ್ನೊಂದು ಕಡೆಗೆ ಹೊಡೆಸ್ಕೋ ಅನ್ನೋ ರೀತಿಯಲ್ಲಿ ಅಲ್ಲ. ಈಗ ಗಾಂಧೀಜಿಯವರು ಹೇಳಿದ್ದು, ಒಂದು ಕಪಾಳೆಗೆ ಹೊಡೆದ್ರೆ ಇನ್ನೊಂದು ಕಪಾಳೆಗೆ ಹೊಡೆಸ್ಕೋ, ಸುಮ್ಮನೆ ಇರು ಅಂತೇಳಿ. ಹಂಗೆಲ್ಲ ಹೊಡೆಸ್ಕೊಂಡು ಕೂತ್ಕೊಂಡ್ರೆ ಹೊಡಿತಾ ಇರ್ತಾರೆ. ಕಪಾಳೆಗೆಲ್ಲ ತಲೆಗೆ ಹೊಡೆದು ಹೋಗ್ತಾರೋ, ಹಂಗೆ ಮಾಡೋಕ್ಕಾಗಲ್ಲ. ಈಗ ಒಂದು ಕಪಾಳೆಗೆ ಹೊಡೆದ ನೋಡಬೇಕು, ಏನಕ್ಕೆ ಹೊಡೆದೆ, ಸರಿಯಾಗಿ 2 ಕಪಾಳೆಗೆ ಹೊಡಿಬೇಕು, ಅವಾಗ ಸರಿ ಆಗತ್ತೆ. ಇಂಥ ಕಂತ್ರಿಗಳಿಗೆ ಮಾತ್ರ ಹೇಳ್ತಾರೆ ನೋಡಿ. ಇಷ್ಟೆಲ್ಲ ಮಾಡಿದ ನಂತರವೂ ಕೂಡ ಟೆರರಿಸ್ಟ್ಗಳನ್ನು ಬೆಳೆಸಿರುವಂಥವ್ರು. ಭಾರತದ ಮೇಲೆ ದಾಳಿಗೆ ಪಾಕ್ ಮುಂದಾಗಿತ್ತು, ಅದಕ್ಕೆ ತಕ್ಕ ಶಾಸ್ತಿಯನ್ನು ಭಾರತ ಮಾಡಿದೆ. ಈಗ ಪಾಕಿಸ್ತಾನದ ಪ್ರಮುಖ ನಗರಗಳ ಮೇಲೆ ಭಾರತ ಡ್ರೋನ್ ಅಟ್ಯಾಕ್ ಅನ್ನು ಮಾಡಿರೋದು. ಲಾಹೋರ್, ಕರಾಚಿ, ರಾವಲ್ಪಿಂಡಿ, ಸಿಯಾಲ್ಕೋಟ್ ಇವೆಲ್ಲ ಪ್ರಮುಖ ನಗರಗಳು.
ಭವಾಲ್ಪುರ ಸೇರಿ 10ಕ್ಕೂ ಹೆಚ್ಚು ನಗರಗಳ ಮೇಲೆ ನೇರವಾದಂಥ ದಾಳಿಯನ್ನು ಭಾರತ ಮಾಡಿರೋದು. ಭಾರತದ ಮೇಲೆ ದಾಳಿಗೆ ಮುಂದಾದಂಥ ಪಾಕ್ಗೆ ತಕ್ಕ ಶಾಸ್ತಿಯನ್ನು ನಮ್ಮ ಸೇನೆ ಕೊಡ್ತಾ ಇದೆ. ಕಾರಣ ನಮ್ಮ ಪ್ರಧಾನಿಗಳು ಹೇಳಿರುವಂಥದ್ದು ಇಷ್ಟೇ, ನಾವು ಸಂಪೂರ್ಣವಾದಂಥ ಪವರನ್ನು ಸೇನೆಗೆ ಕೊಟ್ಟಿದ್ದೀವಿ, ಅವರೇನಾದರೂ ನಿರ್ಧಾರ ಮಾಡಿಕೊಳ್ಳಿ, ಆ ಕಡೆಯಿಂದ ಸರಿಯಾಗಿ ಬಂತು, ನಿಮಗೇನು ಉತ್ತರ ಕೊಡಬೇಕು ಅದನ್ನು ಕೊಡಿ ಅಂತ ಹೇಳಿದ್ದ. ಹಾಗಾಗಿ ಯಾವ ರೀತಿಯಾಗಿ ಉತ್ತರವನ್ನು ಕೊಡಬೇಕಾಗಿದೆ ಆ ರೀತಿಯನ್ನು ಉತ್ತರವನ್ನು ಕೊಟ್ಟಿದ್ದಾರೆ. ಲಾಹೋರ್ನಲ್ಲಿರುವಂಥ ಏರ್ ಡಿಫೆನ್ಸ್ ಸಿಸ್ಟಮನ್ನು ಹೊಡೆದು ಹಾಕಲಾಗಿದೆ. ಲಾಹೋರ್ನಲ್ಲಿರುವಂತಹ ಏರ್ ಡಿಫೆನ್ಸ್ ಸಿಸ್ಟಮನ್ನು ಹೊಡೆದು ಹಾಕಲಾಗಿದೆ. ಅದು ಚೈನಾ ಕೊಟ್ಟಂತಹ ಏರ್ ಡಿಫೆನ್ಸ್ ಸಿಸ್ಟಮ್, ಅದನ್ನು ಹೊಡೆದು ಹಾಕಿರೋದು. ಆ ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀರಾ. ನೇರವಾಗಿ ಡ್ರೋನ್ ಹೋಗಿ ಬೀಳುತ್ತೆ, ಅದ್ರ ಮೇಲೆ ಅಟ್ಯಾಕ್ ಆಗುತ್ತೆ. ಈಗ ಅಲ್ಲಿಗೆ ಹೋಗಿ ಹೊಡಿಬೇಕು ಅನ್ನುವಂಥದ್ದು ಏನಿಲ್ಲ, ಗಡಿಯಲ್ಲಿ ನಿಂತ್ಕೊಂಡ್ಬಿಟ್ಟು ಎಲ್ಲೆಲ್ಲಿ ಟಾರ್ಗೆಟ್ ಇಟ್ಟು ಫಿಕ್ಸ್ ಮಾಡಿ ಹೊಡೆದ್ಬಿಟ್ರೆ ಸಾಕು, ಡಮಾರಾಗಿ ಹೋಗುತ್ತವೆ. ಆಮೇಲೆ ಅಲ್ಲಿರುವಂಥ ಪರಿಸ್ಥಿತಿ, ಅಲ್ಲಿರುವಂಥ ಆರ್ಥಿಕ ಪರಿಸ್ಥಿತಿಯಲ್ಲಿ ಅವರಿಗೆ ಯುದ್ಧ ಶುರು ಮಾಡಿದರೆ 1 ದಿನನೂ 2 ದಿನನೂ ಯುದ್ಧ ನಡೆಸೋಕ್ಕಾಗಲ್ಲ ಅವ್ರಿಗೆ, ಅಷ್ಟೇ ಇರೋದು ಅವ್ರ ಹತ್ರ ಬಂಡವಾಳ. ಈ 2 ದಿನನೂ ನಡೆಯಲ್ಲ ಅವ್ರ ಹತ್ರ, 3ನೇ ದಿನಕ್ಕೆ ಭಿಕ್ಷೆ ಬಿಡಬೇಕು ಅವರು. ಭಾರತ ಈ ರೀತಿ ತಿರುಗೇಟನ್ನು ಕೊಡೋಕ್ಕೆ ಶುರು ಮಾಡಿದಾಗ ಪಾಕ್ ವಿರುದ್ಧ ಭಾರತದ ಆಪರೇಷನ್ ಸಿಂಧೂರ ಪಾರ್ಟ್ 2 ಭಾಗ 2. ನಿನ್ನೆ ಭಾರತವನ್ನು ಕೆಣಕಿದ ಪಾಕಿಸ್ತಾನಕ್ಕೆ ಇವತ್ತು ಪ್ರತ್ಯುತ್ತರ ಕೊಡಲಾಗಿದೆ. ಪಾಕಿಸ್ತಾನದ ಕ್ಷಿಪಣಿ ದಾಳಿಗೆ ಭಾರತ ಡ್ರೋನ್ ಉತ್ತರವನ್ನು ಕೊಟ್ಟಿದ್ದಾರೆ. ಹೀಗೆ ಮಾಡ್ತಾ ಇರಿ, ನಿಮಗೆ ಕೊಡ್ತೀವಿ ಅಂತ ಹೇಳಿ. ಪಾಕ್ ವಿರುದ್ಧ ಭಾರತದ ಆಪರೇಷನ್ ಸಿಂಧೂರ ಭಾಗ 2 ಆರಂಭವಾಗಿದೆ. ಈಗ ನಿನ್ನೆ ಭಾರತವನ್ನು ಕೆಣಕಿ ಬಂತು ಪಾಕಿಸ್ತಾನ. ನಮ್ಮ 16 ನಾಗರಿಕರನ್ನ ಹೊಡೆಯಿತು, ಜೊತೆಗೆ ಕ್ಷಿಪಣಿ ದಾಳಿಯನ್ನು ಮಾಡೋಕ್ಕೆ ಮುಂದಾಯಿತು. ಆ ಕ್ಷಿಪಣಿಗಳನ್ನೆಲ್ಲ ಹೊಡೆದು ಹಾಕಿದ್ವಿ. ಅದಕ್ಕೆ ಈಗ ಭಾರತ ಡ್ರೋನ್ ಮೂಲಕವಾಗಿ ಉತ್ತರವನ್ನು ಕೊಟ್ಟಿದ್ದೀವಿ. ಅದು ಹೆಂಗೆ ಕೊಟ್ಟಿದ್ದೀವಿ ಅಂತಂದರೆ, ಅವರ ಪ್ರಮುಖ ನಗರ ಲಾಹೋರ್ನಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮನ್ನು ಇಟ್ಟಿದ್ರು. ಅಂದರೆ ಯಾವ ಕ್ಷಿಪಣಿಗಳು ಬರುತ್ತೋ ಒಳಗಡೆಗೆ ಅವುಗಳನ್ನು ಹೊಡೆದು ಹಾಕೋ ರೀತಿಯಲ್ಲಿ ಅದನ್ನು ತಂದು ಇಟ್ಕೊಂಡಿದೆ ಏರ್ ಡಿಫೆನ್ಸ್ ಸಿಸ್ಟಮ್. ಅದು ಯಾವ ಏರ್ ಡಿಫೆನ್ಸ್ ಸಿಸ್ಟಮ್ ರೀ ಅದು? ಒಂದು ಡ್ರೋನ್ ಬಂದು ಅದನ್ನೇ ಹೊಡೆದು ಹಾಕುವಂಥ ಮಟ್ಟಕ್ಕೆ ಬಂದಿದೆ ಅಂದರೆ ಅದು ನಮ್ಮ ಕಡೆ ಹೇಳ್ತಾರಲ್ಲ, ಎಲ್ಲಿ ಮ್ಯಾನುಫ್ಯಾಕ್ಚರ್, ಚೀನಾ ಅಂತ ಹೇಳ್ತಾರೆ, ಮೇಡ್ ಇನ್ ಚೀನಾ. ಅಷ್ಟೇ ಬಿಡು, ಚೀನಾ ಪ್ರಾಡಕ್ಟ್ಗಳು ಅಂತ ಹೇಳಲ್ವಾ, ಹಾಗೆ ಅದು ಪಾಕಿಸ್ತಾನದಲ್ಲಿದ್ದಂಥ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆಯಲ್ಲ, ಚೀನಾ ಪ್ರಾಡಕ್ಟ್ ರೀ ಅದು. ಅಷ್ಟೇ, ಅದು ಬಾಳಿಕೆ ಎಷ್ಟು ಸ್ವಲ್ಪ ಹೊತ್ತು ಅಷ್ಟೇ, ಆಮೇಲೆ ಮುಗೀತದೆ ಚೈನಾ. ಒಂದ್ಸಲ ಡಮಾರ್ ಅಷ್ಟೇ. ಪಾಕ್ ವಿರುದ್ಧ ಭಾರತದ ಆಪರೇಷನ್ ಸಿಂಧೂರ 2 ಈಗ ಶುರುವಾಗಿದೆ. ಆಪರೇಷನ್ ಸಿಂಧೂರ ಮುಗುದಿಲ್ಲ ಅಂತ ಹೇಳಿತ್ತು ಭಾರತ, ರಕ್ಷಣಾ ಸಚಿವರು ಹೇಳಿದ್ರು ಅದನ್ನು. ಇವತ್ತು ಪ್ರತ್ಯುತ್ತರವನ್ನು ಕೊಟ್ಟಿದ್ದೀವಿ ಭಾಗ 2 ಮೂಲಕವಾಗಿ. ಡ್ರೋನ್ ಮೂಲಕ ಉತ್ತರ ಕೊಟ್ಟಿದ್ದೀವಿ. ಕಾರಣ ಪಾಕಿಸ್ತಾನ ಕ್ಷಿಪಣಿಯನ್ನು ದಾಳಿ ಮಾಡಕ್ಕೆ ಮುಂದಾಯಿತು. ಪಾಕಿಸ್ತಾನದ ಮೇಲೆ ದಾಳಿಗೆ 17 ಕಾಮಿಕೇಜಿ ಡ್ರೋನ್ಗಳ ಬಳಕೆಯನ್ನು ಮಾಡಲಾಗಿದೆ. ಪಾಕ್ ವಿರುದ್ಧ ಕೊಡಬೇಕು ಸರಿಯಾಗಿ. ಇನ್ನೊಂದ್ಸಲ ಈ ಕಡೆ ತಿರುಗಿ ನೋಡಬಾರದು ಆ ಪಾಕಿಸ್ತಾನ. ಈ ಕಡೆ ಬಂದರೆ ಮತ್ತೆ ಕೊಡ್ತೀವಿ ಅನ್ನೋದು, ಹಿಂಗೆ ಕೊಟ್ಟಾಗ್ಲೇ ಪಾಕಿಸ್ತಾನಕ್ಕೆ ಬುದ್ಧಿ ಬರೋದು, ಅಯ್ಯಪ್ಪ ಅವ್ರ ತಂಟೆಗೆ ಬೇಡ ಅಂತ ಹೇಳಿ. ಆ ರೀತಿಯಲ್ಲಿರಬೇಕು. ಇಲ್ಲದೆ ಇದ್ದರೆ ನಾವು ಹೊಡಿತಾ ಇರ್ತೀವಿ ಬಿಡು, ಆಮೇಲೆ ಶಾಂತಿ ಮಾತುಕತೆ ಮಾಡೋಣ, ಒಪ್ಪಂದ ಮಾಡ್ಕೊಳ್ಳೋಣ ಅಂತೇಳಿ. ಅವೆಲ್ಲ ಆಗಲ್ಲ. ಈಗ ಜಮಾನ ಹೆಂಗಾಗಿದೆ ಅಂದರೆ, ಮೊದಲು ಹೊಡೆದವನೇ ಶಾಣೆ ಅಂತ ಹೇಳ್ತಾರೆ. ಮೊದಲು ಯಾರು ಹೊಡಿತಾರೆ ಅವನೇ ಜಾಣ. ಇವತ್ತು ಪಾಕಿಸ್ತಾನದ 10ಕ್ಕೂ ಹೆಚ್ಚು ಕಡೆಗೆ ದಾಳಿ ನಡೆದಿದೆ. ಕೇಳಿ ಓಡಿಸ್ಕೊಳ್ತಾ ಇದೆ ಪಾಕಿಸ್ತಾನ. ಹೊಡೀರಿ ನಮಗೆ ಇನ್ನೊಂಚೂರು ಅಂತ ಹೇಳಿ. ಪಾಕಿಸ್ತಾನದ ಮೇಲೆ ಭಾರತದ ಡ್ರೋನ್ಗಳ ಸುರಿಮಳೆನೇ ಆಗೋಗಿದೆ. ಇವತ್ತು ಪಾಕಿಸ್ತಾನದ 10ಕ್ಕೂ ಹೆಚ್ಚು ಕಡೆ ದಾಳಿಯನ್ನು ಮಾಡಲಾಗಿದೆ. ಅದು ಕೂಡ ಪ್ರಮುಖವಾಗಿರುವಂಥ ನಗರಗಳಲ್ಲಿ. ನಾಗಾಸ್ತ್ರ ಅಂತಲೇ ಕಾಮಿಕೇಜಿ ಡ್ರೋನ್ಗಳು ಖ್ಯಾತಿಯನ್ನು ಪಡ್ಕೊಂಡಿರೋದು. ಅದನ್ನು ಹುಡುಕಕ್ಕಾಗಲ್ಲ, ಅದನ್ನು ಕಂಡುಹಿಡಿಯೋಕ್ಕೂ ಆಗ್ತಿಲ್ಲ ಅವರಿಗೆ. ಅವರಲ್ಲಿರುವಂಥ ಏರ್ ಡಿಫೆನ್ಸ್ ಸಿಸ್ಟಮ್ ಅದನ್ನು ತಡೆಯೋಕೆ ಆಗ್ತಿಲ್ಲ ಅವರಿಗೆ. ಆ ರೀತಿಯಲ್ಲಿ ಹೊಡಿತಾ ಇದ್ದೀವಿ ನಾವು. ಒಂಥರ ಹೆಂಗಾಗ್ಬಿಟ್ಟಿದೆ ಅಂದರೆ, ಪೇಪರಲ್ಲಿ ಒಂದು ಈ ಫ್ಲೈಟ್ ಮಾಡಿಬಿಟ್ಟು ಮಕ್ಕಳು ಆಡ್ತಿರ್ತಾರಲ್ವ, ಎಲ್ಲ ಅದನ್ನು ರೆಡಿ ಮಾಡಿಬಿಟ್ಟು ಫೋಲ್ಡ್ ಮಾಡಿಬಿಟ್ಟು ಹಿಂಗೆ ಮೇಲೆ ಹಾರಾಟ ಮಾಡೋದು. ಹಾಗೆ ಹಾರಾಡೋ ರೀತಿಯಲ್ಲಿ ನಾವು ಡ್ರೋನ್ಗಳನ್ನು ಹಿಂಗೆ ಹಾರಾಡಿಸ್ಬಿಡ್ತಾ ಇದ್ದೀವಿ ಅವರಿಗೆ. ಏನೋ ಹೇಳ್ತಾ ಇದ್ರು, ಏರ್ ಡಿಫೆನ್ಸ್ ಸಿಸ್ಟಮ್ ಅದಿದೆ ಇದಿದೆ ನಮ್ಮ ಹತ್ರ, ಬಂದರೆ ಹೊಡೆದಾಕ್ಬಿಡ್ತೀವಿ, ನದಿಯಲ್ಲೆಲ್ಲ ರಕ್ತ ಹರಿಸ್ಬಿಡ್ತೀವಿ, ಅಣು ಇದೆ ನಮ್ಮ ಹತ್ರ, ಬಿಟ್ಬಿಡ್ತೀವಿ ನಾವು ಅಂತೆಲ್ಲ. ಕೊಡಬೇಕೆರಡು ಇನ್ನೊಂದೆರಡು ಸರಿ ನನಗೆ ಈ ಪಾಕಿಸ್ತಾನಕ್ಕೆ. ಪ್ರಪಂಚವೇ ಈ ಕಡೆ ನೋಡಬೇಕು ಭಾರತ ಹೆಂಗೆ ಕೊಡ್ತಾ ಇದೆ ಪಾಕಿಸ್ತಾನಕ್ಕೆ ಅಂತೇಳಿ. ಇನ್ನೊಂದು ಸಲ ಟೆರರಿಸ್ಟ್ಗಳನ್ನ ನಾನು ಉತ್ಪಾದನೆ ಮಾಡ್ತೀನಿ ಅಂತಂದರೆ ಕೊಡೋ ಕಪಾಳಿಗೆ ಅಂತ ಕೊಡಬೇಕು, ಹಂಗೆ ಕೊಡಬೇಕು, ಮುಟ್ಟು ನೋಡ್ಕೊಳ್ಬೇಕು. ಒಂದು ತಲೆಯಲ್ಲೂ ಬರಬಾರ್ದು ಅವನಿಗೆ. ಟೆರರಿಸ್ಟ್ಗೋ ಪಟ್ ಅಂತ ಹೊಡಿಬೇಕು. ಅಲ್ಲಿರುವಂಥ ಜನನೇ ಆ ರೀತಿಗೆ ರೆಡಿ ಆಗಬೇಕು, ಅವಾಗ ಸರಿ ಆಗುತ್ತೆ. ಇಲ್ಲದೇ ಇದ್ದರೆ ಆಗೋದಿಲ್ಲ ಇದು.